ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ. ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ, ಹೊಸದಾಗಿ ಅರ್ಜಿ ಆಗಿರ್ಬಹುದು, ತಿದ್ದುಪಡಿ ಆಗಿರ್ಬಹುದು, ಅಥವಾ ಇನ್ನೇನಾದ್ರೂ ಮಿಸ್ಟೇಕ್ ಇದ್ರೆ ಹೊಸದಾಗಿ ಹೆಸರನ್ನ ಸೇರ್ಪಡೆ ಮಾಡೋದಾಗಿರ್ಬಹುದು, ಇನ್ಯಾವುದೋ ಒಂದು ತೊಂದರೆ ಇದ್ರೂ ಕೂಡ ನಾವು ರೇಷನ್ ಕಾರ್ಡ್ಗೋಸ್ಕರ ಕಾಯ್ತಾ ಇದ್ದೀವಿ ಯಾವಾಗ ಓಪನ್ ಆಗುತ್ತೆ ಅಂತ. ಸೊ ಅಂತವರಿಗೆ ಈಗ ಸರ್ಕಾರದಿಂದ ಒಂದು ಕಹಿ ಸುದ್ದಿ, ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ರೇಷನ್ ಕಾರ್ಡ್ ಬಗ್ಗೆ, ಹೊಸದಾಗಿ ಬಿಡುವ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ಹಾಗೇನೆ ಯಾರೇನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಇಷ್ಟು ದಿನ ಕಾಯ್ತಾ ಇದ್ವಿ ರೇಷನ್ ಕಾರ್ಡ್ ಬಿಡ್ತಾರೆ, ಜೂನ್ ತಿಂಗಳಲ್ಲೇ ಶುರುವಾಗುತ್ತೆ, ಮೊದಲ ವಾರದಲ್ಲೇ ಅಂತ. ಸೊ ಆದ್ರೆ ಈಗ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಎಲ್ಲರೂ ಕೂಡ ಗ್ಯಾರಂಟಿ ಒಂದು ಸ್ಕೀಮ್ ಸಲುವಾಗಿ ಕಾಯ್ತಾ ಇದ್ದಾರೆ. ಗ್ಯಾರಂಟಿಯನ್ನ ಯೂಸ್ ಮಾಡ್ಲಿಕ್ಕೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಮತ್ತೆ ಫೇಕ್ ಒಂದು ರೇಷನ್ ಕಾರ್ಡ್ ಸಹಿತ ತಗೊಳ್ತಾ ಇದ್ದಾರೆ, ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು. ಸೊ ಅದಕ್ಕಾಗಿ ನಾವು ಎಲ್ಲವನ್ನ ವೆರಿಫಿಕೇಶನ್ ಮಾಡಿ ಈ ತಿಂಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗಾಗ್ಲಿ ಅಥವಾ ತಿದ್ದುಪಡಿಗಾಗ್ಲಿ ನಾವು ಯಾವುದೇ ಒಂದು ವೆಬ್ಸೈಟ್ ಅನ್ನ ಬಿಡೋದಿಲ್ಲ. ಈಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದೇವೆ, ಯಾವುದೇ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಲ್ಲ, 1 ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಿಟ್ರೆ ನಾವು ಜುಲೈ ಮುಂದಿನ ತಿಂಗಳಲ್ಲಿ ಬಿಡಬಹುದು ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು.